ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನಾನು ಸೂಪರ್ ಆಗಿದ್ದೀನಿ, ಸಂತೋಷವಾಗಿದ್ದೀನಿ. ನೀವು ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಅನೇಕ ಸುವಿಚಾರಗಳನ್ನು, ಶ್ಲೋಕಗಳನ್ನು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಪಾಲಿಸೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಬಹುದು. ಹಾಗೆ ನಮ್ಮ ಮನಸ್ಸಿಗೆ ದುಗ್ಗುಡ ದುಮ್ಮನ ಯಾವುದು ಇಲ್ಲದ ಹಾಗೆ ಸಮಾಧಾನ ಚಿತ್ತರಾಗಿ ನಾವು ಇರಬಹುದು. ಅಂತಹ ಒಂದು ಶ್ಲೋಕವನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಓಕೆನಾ? ಹೀಗೆ ನೋಡಿ, ರಾತ್ರಿ ಹೊತ್ತು ನಾವು ಊಟ ಮಾಡಿ ಮಲ್ಕೊಂಡು ವಿಶ್ರಾಂತಿ ಪಡಿತಿರ್ತೀವಿ, ಆರಾಮಾಗಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತೀವಿ. ಬೆಳಗ್ಗೆ ಹೇಳ್ಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಬಲಗಡೆ ತಿರ್ಕೊಂಡು ಎದ್ದೇಳಬೇಕು. ಹಾಗೆ ಮಲ್ಕೊಳ್ಬೇಕಾದ್ರೆ ಎಡಗಡೆ ತಿರ್ಕೊಂಡು ಮಲ್ಕೋಬೇಕು. ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇದೆ ಬಂಧುಗಳೇ. ಈ ವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆಯೇ ನಮಗೆ ಕೆಲವೆಲ್ಲ ಶ್ಲೋಕಗಳು, ಕೆಲವೆಲ್ಲ ವಿಚಾರಗಳನ್ನು ನಮ್ಮ ಹಿರಿಯರು ನಮ್ಗೆ ತಿಳಿಸ್ಕೊಟ್ಟಿರೋದು. ಆಗ ನಾವು ಯಾವುದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇದ್ದಿದ್ದನ್ನು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಇವಾಗ ಮಕ್ಕಳು ಪ್ರಶ್ನೆಗಳನ್ನ ಮಾಡ್ತಾರೆ. ಅದು ಯಾಕೆ, ಅದು ಹೇಗೆ ಅಂತ ಕೇಳ್ತಾರೆ. ಇದು ಖಂಡಿತ ತಪ್ಪಲ್ಲ. ಪ್ರಶ್ನಿಸೋದು ನಮ್ಮ ಹಕ್ಕಾಗಬೇಕು. ಆ ಪ್ರಶ್ನೆ ಮಾಡಿದಾಗಲೇ ಆ ವಿಚಾರದ ಬಗ್ಗೆ ಮತ್ತಷ್ಟು ದೀರ್ಘವಾಗಿ ಮಕ್ಕಳು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಮಕ್ಕಳು ಕೇಳುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವಂತಹ ಪ್ರಜ್ಞೆ ನಮ್ಮಲ್ಲಿರಬೇಕು. ಆ ಬಗ್ಗೆ ವಿಚಾರಗಳು ನಾವು ತಿಳ್ಕೊಂಡಿರಬೇಕು. ಆಗ ಮಾತ್ರ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಸುಮ್ಮನಿರೋ, ನಾನು ಹೇಳಿದ್ದೀನಿ ನೀನು ಕೇಳಬೇಕಷ್ಟೇ ಅಂತ ಅನ್ನೋ ಹಾಗಾಗತ್ತೆ. ಆದರೆ ಅದನ್ನು ಕೆಲವು ಮಕ್ಕಳು ಅಕ್ಸೆಪ್ಟ್ ಮಾಡ್ಕೋತಾರೆ, ಕೆಲವು ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಲಿಲ್ಲ ನೀನು, ಮತ್ತು ನೀನು ಹೇಳಿದ್ದೀನಿ ನಾನು ಯಾಕೆ ಕೇಳಬೇಕು ಅನ್ನುವಂಥ ಒಂದು ಮೊಂಡುತನ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ನಾವು ಹುಷಾರಾಗಿರಬೇಕು ಬಂಧುಗಳೇ. ಈಗ ನಾನು ಹೇಳಿದ್ನಲ್ವಾ, ಬಲಗಡೆ ತಿರ್ಕೊಂಡು ಎದ್ದೇಳ್ತೀವಿ. ಎದ್ದ ತಕ್ಷಣ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಅದರ ಹಿನ್ನೆಲೆಯನ್ನು ಕೂಡ ಚರ್ಚಿಸ್ತಾರೆ. ಓಕೆನಾ? ಅದ್ರ ಬಗ್ಗೆನೂ ಹೇಳ್ತೀನಿ ನೋಡಿ. ಎದ್ದ ಕೂಡಲೇ ನಮ್ಮ ಕೈಗಳನ್ನ ಹೀಗೆ ಸ್ಪರ್ಶ ಮಾಡ್ತಾ, ಕೈಗಳನ್ನ ಓಪನ್ ಮಾಡ್ತಾ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೌ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಬೇಕು. ಕರ ಅಂದರೆ ಕೈ, ಅಗ್ರ ಅಂದರೆ ತುದಿ. ಕರಾಗ್ರೆ, ಕರದ ಅಗ್ರ ಭಾಗದಲ್ಲಿ ಲಕ್ಷ್ಮಿ ನೆಲೆಯಾಗಿರ್ತಾಳೆ. ಮಹಾಲಕ್ಷ್ಮಿ ಯಾರಿಗೆ ಬೇಡ, ಎಲ್ರಿಗೂ ಬೇಕಲ್ವ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನೆಲೆಯಾಗಿರ್ತಾಳೆ. ಕರ ಮಧ್ಯೆ ಸರಸ್ವತಿ, ಕರದ ಮಧ್ಯ ಭಾಗದಲ್ಲಿ ಶಾರದಾ ಮಾತೆ ನೆಲೆಯಾಗಿರ್ತಾಳೆ. ಕರ ಮೂಲೆ ಸ್ಥಿತೌ ಗೌರಿ, ಕರದ ಮೂಲ ಭಾಗದಲ್ಲಿ ದೇವಿ, ಶಕ್ತಿ ದೇವತೆ ಪಾರ್ವತಿ ನೆಲೆಸಿರ್ತಾಳೆ. ಈ ಮೂರೂ ದೇವತೆಗಳನ್ನ ನಾವು ಸ್ಪರ್ಶಿಸ್ತಾ, ಈ ಮೂರೂ ದೇವತೆಗಳನ್ನು ನಾವು ಕೈ ಮುಗಿದು ಆಕೆಯನ್ನು ಪ್ರಾರ್ಥಿಸ್ತಾ, ಆ ನಂತರ ಆಕೆಯನ್ನು ದರ್ಶನ ಮಾಡಿ, ಆ ನಂತರ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಬೇಕು ಅನ್ನೋದನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಮತ್ತು ಇದರ ಹಿಂದಿರುವಂತಹ ಒಂದು ವೈಜ್ಞಾನಿಕತೆ ಏನು ಅನ್ನೋದನ್ನು ಚಿಂತೆ ಮಾಡೋದಾದರೆ, ಈಗ ನಾವು ಮಲಗಿದ್ದಾಗ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲ ಜಡವಾಗಿರುತ್ತೆ ಅಲ್ವಾ? ನಮ್ಮ ದೇಹ ಅಂತೂ ಫುಲ್ ಸಂಪೂರ್ಣ ಜಡತ್ವವನ್ನು ಹೊಂದಿರುತ್ತೆ. ಮಲ್ಕೊಂಡಿರ್ತೀವಿ, ನಮಗೆ ಅರಿವಿರೋದಿಲ್ಲ. ಎದ್ದೇಳ್ತೀವಿ, ಸಡನ್ನಾಗಿ ಜಡತ್ವದಿಂದ ಸಡನ್ನಾಗಿ ಎದ್ದಾಗ ನಮಗೆ ತಲೆ ತಿರುಗಿ ಬೀಳುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಹಾಗಾಗಿ ಬಲಗಡೆ ಎದ್ದುಬಿಟ್ಟು ತಕ್ಷಣ ಕೂತ್ಕೊಂಡು ಒಂದು ನಿಮಿಷ, ಇದಕ್ಕೊಂದು ನಿಮಿಷ ಬೇಕಲ್ವಾ ನೋಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಸುಮ್ಮನೆ ಹೇಳ್ಬಿಡೋದಲ್ಲ. ಕರಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಪ್ರಭಾತೆ ಕರ ದಕ್ಷಿಣ ಅಂತ ಎದ್ದೋಗೋದಲ್ಲ. ಕರಾಗ್ರೆ ವಸತೆ ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ ಸ್ಥಿತಳಾಗಿದ್ದಾಳೆ ಅಂತ ನಾವು ಕಲ್ಪನೆ ಮಾಡ್ಕೋಬೇಕು. ಆ ಮೂಲಕ ನಮ್ಮ ಒಳಗಿನ ಮನಸ್ಸಿನಿಂದ ಇಲ್ಲಿ ದೇವಿ ಲಕ್ಷ್ಮಿಯನ್ನು ದರ್ಶನ ಮಾಡಬೇಕು. ಓಕೆನಾ? ಕರ ಮಧ್ಯೆ ಸರಸ್ವತಿ, ಹಾಗೆ ಸರಸ್ವತಿ ಇಲ್ಲಿ ಮಧ್ಯಭಾಗದಲ್ಲಿ ನೆಲೆಯಾಗಿದ್ದಾಳೆ. ಸರಸ್ವತಿ ಹೇಗಿದ್ದಾಳೆ? ಸರಸ್ವತಿ ತಂಬುರಿ, ವೀಣೆಯನ್ನು ಇಟ್ಕೊಂಡಿದ್ದಾಳೆ ಅಲ್ವಾ? ವೀಣೆ ಇಟ್ಕೊಂಡಿದ್ದಾಳೆ, ಕೈಯಲ್ಲಿ ಕರಮಾಲೆಯನ್ನು, ಕರಮಣಿಯನ್ನು ಇಟ್ಕೊಂಡಿದ್ದಾಳೆ, ಪುಸ್ತಕವನ್ನು ಇಟ್ಕೊಂಡು, ಇದೆಲ್ಲ ನಮ್ಮ ದೇವಿಯ ಕಲ್ಪನೆ ಇದೆಯಲ್ಲ, ಸರಸ್ವತಿಯ ಕಲ್ಪನೆ. ಶ್ವೇತವಸ್ತ್ರಧಾರಣಿ ಆಗಿದ್ದಾಳೆ. ಇದನ್ನೆಲ್ಲ ಕಲ್ಪಿಸ್ಕೊಳ್ತಾ ಆ ದೇವಿಯನ್ನು ನಾವು ದರ್ಶನ ಮಾಡಬೇಕು. ಆಮೇಲೆ ಕರಮೂಲೆ ಸ್ಥಿತವು ಗೌರಿ, ಗೌರಿ ಗೌರಿ ಶಕ್ತಿ ದೇವತೆ, ಕೈಯಲ್ಲಿ ಆಯುಧಗಳನ್ನ ಹಿಡ್ಕೊಂಡಿದ್ದಾಳೆ ಅಲ್ವಾ? ನೋಡೋದಕ್ಕೆ ಸುಂದರಾಂಗಿಯಾಗಿದ್ದಾಳೆ. ಇದನ್ನೆಲ್ಲ, ಈ ಮೂರ್ತಿಯನ್ನು ನಾವು ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೊಳ್ತಾ ಆ ಮಂತ್ರವನ್ನು ಹೇಳ್ಕೊಳ್ತಾ ದರ್ಶನ ಮಾಡೋ ಹೊತ್ತಿಗೆ ಒಂದು ನಿಮಿಷನಾದ್ರು ಅಟ್ಲೀಸ್ಟ್ ಆಗಿರುತ್ತಲ್ವಾ ಕೊನೆ ಪಕ್ಷ.
ಒಂದೂವರೆ ನಿಮಿಷ ಆಗಿರುತ್ತೆ. ಇದಾದ ನಂತರ ನಾವು ಇಳಿದು ಬಂದಾಗ ನಮ್ಮ ದೇಹ ಆ ಜಡತ್ವ ಒಂದು ಸ್ಥಿತಿ ಸ್ಥಾಪಕತ್ವಕ್ಕೆ ಬಂದಿರುತ್ತೆ, ಅಂದರೆ ಮರಳಿರುತ್ತೆ, ಜಡತ್ವ ಕಡಿಮೆ ಆಗ್ತಾ ಇರುತ್ತೆ. ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ತೊಡ್ಕೊಳ್ಳೋಕ್ಕೆ ನಾವು ಈ ಕಡೆಗೆ ಬರ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಈ ಶ್ಲೋಕಗಳು ನಮಗೆ ತುಂಬ 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 ಸಹಾಯ ಮಾಡುತ್ತವೆ ಬಂಧುಗಳೇ. ಹಾಗಾಗಿ ಯಾರು ಇದನ್ನು ಇನ್ನೂ ಹೇಳ್ಕೊಳ್ತಾ ಇಲ್ಲ ಅವ್ರು ಖಂಡಿತ ಇದನ್ನು ನಿಮ್ಮ ಮಕ್ಕಳುಗಳಿಗೂ ಕೂಡ ಹೇಳ್ಕೊಡಿ. ನೀವು ಕೂಡ ಇದನ್ನು ಹೇಳ್ತಾ ಪ್ರತಿನಿತ್ಯ ಇದನ್ನು ಪಠಿಸ್ತಾ ಬನ್ನಿ. ನೋಡಿ ಚೇಂಜಸನ್ನು ನೀವೇ ನೋಡಿ. ಈಗ ನೀವು ಇಷ್ಟು ದಿವಸ ನೀವು ಇದನ್ನು ಹೇಳಿಲ್ಲ ಅಂತ ಅಂದ್ಕೊಳ್ಳಿ, ಇವತ್ತಿನಿಂದ ನೀವು ಪ್ರಾರಂಭ ಮಾಡಿ. ಇವತ್ತು ರಾತ್ರಿ ಮಲ್ಕೊಂಡು ನಿದ್ದೆ ಮಾಡ್ತೀರಾ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಪ್ರಾರಂಭ ಮಾಡಿ. ಆಗ ನಿಮ್ಮ ಒಂದು ಆ ದಿನನಿತ್ಯದ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನೀವೇ ಒಂದು ಅರ್ಥ ಮಾಡ್ಕೊಳ್ಳಿ. ಆ ಮೂಲಕ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಕಮೆಂಟ್ ಮಾಡ್ತೀರಾ ನಂಗೆ, ಆಮೇಲೆ ಹೌದು ಮೇಡಮ್ ನೀವು ಹೇಳಿದ ನಿಜ ಅಂತ ಕಮೆಂಟ್ ಮಾಡ್ತೀರಾ. ಇದನ್ನು ನೀವು ಖಂಡಿತ ಪಾಲಿಸಿ, ತುಂಬ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಬಂಧುಗಳೇ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೌ ಗೌರಿ, ಪ್ರಭಾತೆ ಕರದರ್ಶನಂ. ಈ ಮಂತ್ರವನ್ನು ಹೇಳಿಕೊಂಡು ಆ ನಂತರ ನಮ್ಮ ಕೆಲಸಕ್ಕೆ ನಾವು ತೊಡಗಬೇಕು. ಈ ಮಂಚದ ಮೇಲೆ ಮಲಗಿರ್ತೀವಿ ಅಥವಾ ಹಾಸಿಗೆ ಮೇಲೆ ಮಲಗಿರ್ತೀವಿ. ಆಮೇಲೆ ಈ ಮಂತ್ರವನ್ನು ಹೇಳಿಕೊಂಡು ಒಂದು ಸಾವರಿಸ್ಕೊಂಡು ನಾವು ನಿಧಾನಕ್ಕೆ ಎದ್ದೇಳ್ತೀವಿ. ಎದ್ದು ನಮ್ಮ ಪಾದ ಭೂತಾಯಿಯನ್ನು ಸ್ಪರ್ಶ ಮಾಡೋ ಮುಂಚೆ ಮತ್ತೊಂದು ಶ್ಲೋಕ ಇದೆ, ಅದನ್ನು ಕೂಡ ಕಲ್ತ್ಕೊಳ್ಳೋಣ ಇವತ್ತು. ನಮ್ಮ ಪಾದ ಭೂಮಿಯನ್ನು ಸೋಕುವ ಮುಂಚೆ ಒಂದು ಶ್ಲೋಕ, ಅದು ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರ. ಸಮುದ್ರ ವಸನೆ ದೇವಿ, ಸಮುದ್ರವನ್ನೇ ತನ್ನ ಜಾಗವನ್ನಾಗಿ ಮಾಡಿಕೊಂಡು ಇರುವವಳು ಸಮುದ್ರ ವಸನೆ ದೇವಿ. ಪರ್ವತಸ್ಥನ ಮಂಡಲೆ, ಪರ್ವತವನ್ನೇ ಸ್ತನಗಳನ್ನಾಗಿ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ನೀರನ್ನು ಕೊಡ್ತಾ ಇರುವವಳು. ವಿಷ್ಣು ಪತ್ನಿ ನಮಸ್ತುಭ್ಯಂ, ವಿಷ್ಣುವಿನ ಪತ್ನಿ ಭೂತಾಯಿ ಭೂದೇವಿ. ನಮಸ್ತುಭ್ಯಂ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಪಾದಸ್ಪರ್ಶಂ ಕ್ಷಮಸ್ವಮೆ, ನನಗೆ ವಿಧಿ ಇಲ್ಲ ಅಲ್ವಾ. ನಾವು ಎಷ್ಟೆಲ್ಲ ಕೆಲಸಗಳ ಕಾರ್ಯಗಳನ್ನ ಮಾಡ್ತೀವಿ. ಈ ಭೂಮಿ ಮೇಲೆ ಗಿಡ ನೆಡ್ತೀವಿ, ಬೆಳೆ ಬೆಳಿತೀವಿ, ಊಟ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಚೆಲ್ತೀವಿ, ಉಗಿತೀವಿ, ಏನು ಮಾಡಲ್ಲ ನಾವು ಭೂಮಿ ಮೇಲೆ ಅಲ್ವಾ. ಪ್ರತಿಯೊಂದನ್ನು ಮಾಡ್ತೀವಿ. ಹಾಗಾಗಿ ಭೂತಾಯಿಯನ್ನು ನಾವು ಕ್ಷಮೆಗೆ ಕೇಳ್ಕೊಳ್ತಿದ್ವಿ. ಕ್ಷಮೆ ಕೊಡಮ್ಮ, ನಿನ್ನ ಕ್ಷಮೆ ನನಗಿರ್ಲಮ್ಮ, ನನ್ನನ್ನು ಕ್ಷಮಿಸಮ್ಮ ಅಂತ ಕೇಳ್ಕೊಳ್ತಾ. ಅಂದರೆ ಬೇರೆ ದಾರಿ ಇಲ್ಲ. ಭೂತಾಯಿಯನ್ನು ದೇವಿ ಅಂತ ತಿಳ್ಕೊಂಡು ಭೂತಾಯಿಯಿಂದ ನಾವು ವ್ಯವಸಾಯ ಮಾಡಿ ಬೆಳೆ ಬೆಳೆದು ಆ ಮೂಲಕ ಊಟವನ್ನು ಮಾಡ್ತಾಯಿದ್ದೀವಿ. ನಿನ್ನನ್ನು ತುಳಿತೀವಿ, ನಿನ್ನನ್ನು ಕೊಚ್ತೀವಿ, ನಿನ್ನನ್ನು ಉತ್ತಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಭೂಮಿಗೆ ಅಲ್ವಾ. ಇದೆಲ್ಲ ನಾವು ಕೊಡ್ತಾ ಇದ್ದೀವಲ್ವಾ ಭೂಮಾತೆಗೆ. ಅದಕ್ಕೆ ಹೇಳೋದು ಭೂತಾಯಿ ಎಷ್ಟು ಸಹನೆ ಹೆಣ್ಣಿಗಿರಬೇಕು ಅಂತ. ಆ ಭೂತಾಯಿ ಪ್ರತಿಯೊಂದೂ ತನ್ನ ಹೊಟ್ಟೆಗೆ ಹಾಕ್ಕೊಂಡು ನನ್ನ ಕಂದಗಳಿವು ಕ್ಷಮಿಸೋಣ ಅನ್ನುವಂಥ ಗುಣವನ್ನು ಆ ತಾಯಿ ಸಹನಾಮಯಿ ಭೂತಾಯಿ ಹೊಂದಿದ್ದಾಳೆ. ನಾವು ಕೂಡ ಭೂತಾಯಿಯಷ್ಟೇ ಸಹನೆಯನ್ನು ಹೊಂದ್ಕೊಂಡು ನಮ್ಮ ಮಕ್ಕಳನ್ನು ನಾವು ಕಾಪಿಡಬೇಕು, ನಮ್ಮ ಮಕ್ಕಳನ್ನ ಕ್ಷಮಿಸಬೇಕು ಅನ್ನುವಂಥದ್ದು ಅಲ್ವಾ. ಹಾಗೆ ನಾವು ಭೂಮಿಯನ್ನು ಸ್ಪರ್ಶ ಮಾಡೋಕ್ಕೆ ಮುಂಚೆ ಈ ಶ್ಲೋಕವನ್ನು ಹೇಳ್ತಾ ಭೂಮಿಯನ್ನು ಕಣ್ಣಿಗೊತ್ಕೊಂಡು ಆ ನಂತರ ಎದ್ದು ನಮ್ಮ ಕೆಲಸಗಳಿಗೆ ನಾವು ತೊಡಗಬೇಕು. ಆಮೇಲೆ ಎದ್ದು ಬರ್ತೀವಿ. ನಾನು ಹೇಳಿದೆ ಆವಾಗಲೇ ಕರಾಗ್ರೆ ವಸತೆ ಲಕ್ಷ್ಮಿ, ಇಲ್ಲಿ ಮೂರು ಜನ ದೇವತೆಗಳನ್ನ ನಾವಾಗಲೇ ದರ್ಶನ ಮಾಡಿದ್ದೀವಿ. ಭೂತಾಯಿಯನ್ನು ಸ್ಪರ್ಶ ಮಾಡಿ ಅವಳ ಕ್ಷಮೆಯನ್ನು ಕೇಳಿ ಅವಳನ್ನು ಕೂಡ ನಾವು ಅಲ್ವಾ ಅವಳ ಒಂದು ಆಶೀರ್ವಾದವನ್ನು ಕೂಡ ನಾವು ಬೇಡ್ಕೊಂಡಿದ್ದೀವಿ. ಇಷ್ಟಾಯಿತು. ಇಷ್ಟಾದಮೇಲೆ ಅಲ್ಲಿಂದ ಬಂದವರು ನಮಗೆ ಮನಸ್ಸು ತಡೆಯಲ್ಲ ಅಲ್ವಾ. ನಮ್ಮ ಮನೆ ದೇವ್ರ ದರ್ಶನ ಮಾಡಬೇಕು. ನಮ್ಮ ಫೋಟೋಗಳಿಗೆ ಪೂಜೆ ಮಾಡ್ತಿರ್ತೀವಿ, ಮೂರ್ತಿಗಳನ್ನಿಟ್ಟು ಪೂಜೆ ಮಾಡ್ತಿರ್ತೀವಿ, ಮನೆ ದೇವ್ರನ್ನ ದರ್ಶನ ಮಾಡಬೇಕು. ಹೌದು, ತೊಂದರೆ ಇಲ್ಲ. ಹೋಗಿ ಮನೆ ದೇವ್ರಿಗೆ ಕೈ ಮುಗಿರಿ. ಇವತ್ತಿನ ದಿನ ಎಲ್ಲ ಚೆನ್ನಾಗಿ ಮಾಡ್ಕೊಡಪ್ಪ ತಂದೆ ಭಗವಂತ, ನಿನ್ನ ದಯೆಯಿಂದ ನಮಗೆಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಳ್ಳಿ. ಆಮೇಲೆ ನೀವು ಹೊರಗಡೆ ಪ್ರತಿ ಮನೆಯಲ್ಲೂ ತುಳಸಿ ಇದ್ದೇ ಇರ್ತಾಳೆ ಅಲ್ವಾ. ತುಳಸಿ ಮಹಾತಾಯಿ, ವಿಷ್ಣುವಿನ ಪತ್ನಿ ತುಳಸಿ ದೇವಿ ಕೈ ಮುಗಿರಿ. ಮಹಾತಾಯಿ ತುಳಸಿ ಒಳ್ಳೇದು ಮಾಡಮ್ಮ ದೇವಿ ಅಂತ ತುಳಸಿಯನ್ನು ದರ್ಶನ ಮಾಡಿಕೊಂಡು ಆ ನಂತರ ಸೂರ್ಯದೇವ ಹುಟ್ಟುತ್ತಾ ಇರ್ತಾನೆ, ಆಗ ತಾನೇ ಹುಟ್ಟುತ್ತಾ ಇರ್ತಾನೆ ಅಥವಾ ಆಗ ಹುಟ್ಟಿರ್ತಾನೆ. ನಾವು ಎದ್ದೇಳೋ ಹೆಚ್ಚು ಕಡಿಮೆ ಟೈಮಲ್ಲಿ ಅಲ್ವಾ ಸೂರ್ಯ ಹುಟ್ಟಿರ್ತಾನೆ ಅಥವಾ ಸೂರ್ಯ ಹುಟ್ಟುತ್ತಾ ಇರ್ತಾನೆ. ಆ ಮೂಲಕ ಭಗವಂತ ಸೂರ್ಯ ನಾರಾಯಣನಿಗೆ ಕೈ ಮುಗಿರಿ. ಕೈ ಮುಗಿದು ಒಳಗಡೆ ಬಂದು
ಆ ನಂತರ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳಿ. ಈ ಹೇಗೆ ಮಾಡಿದಾಗ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಾ? ಇದು ನಿಜವಾಗ್ಲೂ ಸ್ವತಃ ಅನುಭವ ನಂದು. ನಮ್ಮ ತಂದೆ ತಾಯಿಗಳು ಕೂಡ ಹೇಳ್ಕೊಟ್ಟಿದ್ದು ನಮ್ಗೆ ಇದನ್ನೇ ನಾವು ಪಾಲಿಸ್ಕೊಂಬರ್ತಿದ್ದೀವಿ. ನಮ್ಮ ಮಕ್ಕಳುಗಳಿಗೂ ಕೂಡ ನಾವು ಇದನ್ನೇ ಹೇಳ್ಕೊಟ್ಟಿದ್ದೀವಿ. ಹಾಗೆ ಇವತ್ತು ಈ ಒಳ್ಳೆ ವಿಚಾರ ಎಲ್ಲರಿಗೂ ತಿಳಿಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ಖಂಡಿತ ಬಂಧುಗಳೇ, ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇರುತ್ತೆ. ವೈಜ್ಞಾನಿಕತೆಯ ಹಿನ್ನೆಲೆಯಲ್ಲೇ ಇವೆಲ್ಲವೂ ಕೂಡ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಶ್ಲೋಕಗಳಾಗಲಿ, ಮಂತ್ರಗಳಾಗಲಿ, ಒಂದು ನಾವು ಧ್ಯಾನ ಮಾಡುವಂಥದ್ದಾಗಲಿ, ಪ್ರತಿಯೊಂದುವೇ ಮನಃಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ, ಈ ವೈಜ್ಞಾನಿಕ ಹಿನ್ನೆಲೆ ಇವೆಲ್ಲವೂ ರಚಿತವಾಗಿರುವಂಥವು. ಇವುಗಳನ್ನ ನಾವು ಪಾಲಿಸೋದ್ರಿಂದ ನಮ್ಮ ಮನಸ್ಸಿಗೂ ತೃಪ್ತಿ ಆಗುತ್ತೆ, ಹಾಗೆ ಒಂಥರ ಲವಲವಿಕೆ ಹುಟ್ಟುತ್ತೆ. ಇದನ್ನು ನೀವು ಖಂಡಿತ ನೀವು ಪಾಲಿಸ್ತೀರಾ ಅಂತ ನಾನು ತಿಳ್ಕೊಳ್ತಾ ಈ 2 ಶ್ಲೋಕಗಳನ್ನು ಮತ್ತೊಮ್ಮೆ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೌ ಗೌರಿ, ಪ್ರಭಾತೆ ಕರದರ್ಶನಂ. ಇದು ಒಂದು ಶ್ಲೋಕ. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ. ಈ 2 ಶ್ಲೋಕಗಳನ್ನು ನಿತ್ಯ ಹೇಳ್ಕೊಳ್ಳಿ. ಇನ್ನು ಮುಂದೆ ಬೇಕಾದಷ್ಟು ಶ್ಲೋಕಗಳಿವೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೀಗೆ ಹೇಳ್ತಾ ಹೋಗ್ತಿರ್ತೀನಿ. ಖಂಡಿತ ನೀವು ಅದನ್ನು ಪಾಲಿಸ್ತೀರಾ ಅಂತ ನಾನು ಕೂಡ ನಂಬಿದ್ದೀನಿ. ಬಂಧುಗಳೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಮತ್ಯಾವ ಥರ ವಿಡಿಯೋಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಅಂತಹ ವಿಡಿಯೋಗಳನ್ನ ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್ಸ್, ನಿಮ್ಮ ಒಂದು ಸಬ್ಸ್ಕ್ರೈಬ್ಸ್ ನಮಗೆ ತುಂಬ ಖುಷಿ ಕೊಡುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ನಮಸ್ಕಾರ. ಜೈ ಜಗತ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವತ್ತು. ಜೈ ಜಗತ್.